ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ರಾಜಣ್ಣ ಅವರನ್ನೇ ಕೇಳಬೇಕು, ಅವರು ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ಅಂತೇಳಿ ನನಗಂತೂ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಇದರ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ ಅಂತೇಳಿ ಇದೇ ವೇಳೆ ಭೈರತಿ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ತಲ್ಲಣವನ್ನ ಎಬ್ಬಿಸಿದೆ, ಒಂದೊಂದು ಹೇಳಿಕೆಗಳು ಕೂಡ ಸಾಕಷ್ಟು ಅರ್ಥಗಳನ್ನು ಕಲ್ಪಿಸ್ತಾ ಇದೆ. ಭೈರತಿ ಸುರೇಶ್ ಅವರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ರಾಜಣ್ಣ ಕೊಟ್ಟಂತ ಹೇಳಿಕೆ, ಅವರನ್ನ ಹೋಗಿ ನೀವು ಪ್ರಶ್ನೆ ಮಾಡಿ, ನನಗೆ ಅದರ ಅರ್ಥ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಏನ್ ಸರ್ ಗೊತ್ತಿಲ್ಲ, ಅದು ರಾಜಣ್ಣವ್ರನ್ನೇ ಕೇಳ್ಬೇಕಪ್ಪ. ಯಾವ ಕ್ರಾಂತಿನೋ ಏನಲ್ಲ, ಎಲ್ಲರೂ ನಾವು 224 ಜನ ಶಾಸಕರುಗಳು ಯಾರಿದ್ದೀವಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ 70 ಜನ ಏನಿದ್ದೀವಿ, ನಾವೆಲ್ಲನೂ ಆಪ್ತರೆ, ಅವೆಲ್ಲರೂ ವಿ ಆರ್ ಆಲ್ ದ ಫ್ಯಾಮಿಲಿ. ಬಟ್ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೀವು ರಾಜಣ್ಣವ್ರನ್ನೇ ಕೇಳ್ಬೇಕು, ನನಗೆ ಅರ್ಥನೇ ಆಗಿಲ್ಲ. ಅದು ಯಾರು ಗೊತ್ತಿಲ್ಲ, ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು, ಇನ್ನೊಂದು ಅಧಿಕಾರ ಯಾರಾಗಬೇಕು, ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಮಾನ್ಯ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಆ ಸ್ಥಾನ ಅಬಾಧಿತ, ಅದು ನಡ್ಕೊಂಡು ಹೋಗ್ತಾ ಇದೆ. ಮುಂದೆ ಏನಾದರೂ ಚೇಂಜಸ್ ಆದರೆ ಹೈಕಮಾಂಡ್ ಮಾಡ್ಬೇಕಷ್ಟೇ. ಸೆಪ್ಟೆಂಬರ್ ಕ್ರಾಂತಿ ಏನ್ ಸರ್ ಗೊತ್ತಿಲ್ಲ, ಅದು ರಾಜಣ್ಣವ್ರನ್ನೇ ಕೇಳ್ಬೇಕಪ್ಪ. ಯಾವ ಕ್ರಾಂತಿನೋ ಏನಲ್ಲ, ಗೊತ್ತಿಲ್ಲ.